ಒಂದು ಮಾತು ಹೇಳಿ, ಬದುಕುಳಿಯೋಕೆ ಅನಿವಾರ್ಯ ಅಂದರೆ ನೀವು ಏನು ಬೇಕಾದರೂ ಮಾಡ್ತೀರಾ? ನಂಬೋಕ್ಕಾಗಲ್ಲ ಗುರು. 72 ದಿನ ಹೆಣಗಳನ್ನು ತಿಂದು ಬದುಕಿದವರ ಕಥೆ ಇದು. ಕೇಳಿದ್ರೆ ನಿಮಗೆ ಶಾಕ್ ಆಗುತ್ತೆ. 1972ರ ಅಕ್ಟೋಬರ್ 13, ಉರುಗ್ವೆಯ ಓಲ್ಡ್ ಕ್ರಿಶ್ಚಿಯನ್ಸ್ ಕ್ಲಬ್ ರುಗ್ಬಿ ಟೀಮ್, ಫ್ರೆಂಡ್ಸ್, ಫ್ಯಾಮಿಲಿ ಅಂತ ಒಟ್ಟು 45 ಜನ ಚಿಲಿಗೆ ಹೊರಟಿದ್ರು. ಒಂದು ಎಕ್ಸಿಬಿಷನ್ ಮ್ಯಾಚ್ ಆಡೋಕ್ಕೆ ಎಲ್ಲರೂ ಫುಲ್ ಖುಷಿಯಲ್ಲಿದ್ದರು. ಮಾಂಟೆವಿಡಿಯೋದಿಂದ ಸ್ಯಾಂಟಿಯಾಗೋಗೆ ಅವರ ಪ್ರಯಾಣ ಶುರುವಾಗಿತ್ತು. ಆದರೆ ಹವಾಮಾನ ಸರಿ ಇರಲಿಲ್ಲ. ವಿಮಾನ ಅರ್ಜೆಂಟೀನಾದ ಆ್ಯಂಡೀಸ್ ಪರ್ವತ ಶ್ರೇಣಿಯ ಮೇಲೆ ಹಾರಬೇಕಿತ್ತು. ಆದರೆ 26,000 ಅಡಿ ಏರಲು ಅದಕ್ಕೆ ಸಾಧ್ಯವಾಗಲಿಲ್ಲ. ಪೈಲಟ್ಗಳು ಕೆಳಮಟ್ಟದ ಯು ಆಕಾರದ ಮಾರ್ಗ ಆಯ್ಕೆ ಮಾಡಿದರು. ಅದು ದೊಡ್ಡ ರಿಸ್ಕ್ ಆಗಿತ್ತು. ಒಂದು ಕ್ಷಣದಲ್ಲಿ ಎಲ್ಲವೂ ಮುಗಿದೋಯ್ತು. ಫೇರ್ಚೈಲ್ಡ್ ವಿಮಾನ ಕ್ರ್ಯಾಶ್ ಆಯಿತು. 45 ಜನರಲ್ಲಿ 12 ಜನವರಿ ತಕ್ಷಣ ಸತ್ತರು. ಉಳಿದವರಿಗೆ ಏನಾಗ್ತಿದೆ ಅಂತ ಅರ್ಥ ಆಗ್ತಿರಲಿಲ್ಲ. ಅವ್ರು ಸಿಕ್ಬಿದ್ದಿದ್ದು 30 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕಡಿಮೆ ತಾಪಮಾನದಲ್ಲಿ, ಹಿಮದಿಂದ ತುಂಬಿದ ಆ್ಯಂಡೀಸ್ ಪರ್ವತದ ಆಳದಲ್ಲಿ. ಹೊರಗಿನ ಪ್ರಪಂಚದಿಂದ ಸಂಪೂರ್ಣ ಕಟ್ಟಾಗಿದ್ದರು. ಬದುಕುಳಿದಿದ್ದು ಕೇವಲ 33 ಜನ. ಮತ್ತು ನೀವು ಜವಾರಿ ಆತ್ಮ ಅನ್ನು ಮೊದಲ ಬಾರಿ ನೋಡ್ತಿದ್ರೆ, ನಿಜ ಜೀವನದ ರೋಚಕ ಕಥೆಗಳು ನಿಮಗೆ ಇಷ್ಟವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಒಂದು ಹೊಸ ವಿಡಿಯೋ. ಆಹಾರ ಇಲ್ಲ, ನೀರು ಇಲ್ಲ, ಪ್ರತಿದಿನ ಒಬ್ಬೊಬ್ಬರಾಗಿ ಸಾಯ್ತಿದ್ರು. ಊಹಿಸ್ಕೊಳ್ಳಿ, 72 ದಿನಗಳ ಕಾಲ ಹಾಗೆಯೇ ಸಿಕ್ಕಿಬಿದ್ದಿದ್ರೆ ಏನು ಮಾಡ್ತಿದ್ರಿ? ಬದುಕೋಕೆ ಬೇರೆ ದಾರಿ ಇರಲಿಲ್ಲ. ಸತ್ತವರ ದೇಹಗಳನ್ನು ತಿನ್ನೋ ಕರಾಳ ನಿರ್ಧಾರ ತಗೊಂಡ್ರು. ಇಡೀ ಜಗತ್ತು ಶಾಕ್ ಆಯಿತು. ಆದರೆ ಅದು ಬದುಕುಳಿಯೋಕೆ ಅವ್ರ ಏಕೈಕ ದಾರಿಯಾಗಿತ್ತು. ವಿ ಆರ್ ಡೆಡ್ ಮೆನ್ ವಾಕಿಂಗ್, ಬಟ್ ವಿ ಆರ್ ಸ್ಟಿಲ್ ವಾಕಿಂಗ್. ನಂದೋ ಪರಾಡೋ, ಅ ಹಾಂಟಿಂಗ್ ರಿಫ್ಲೆಕ್ಷನ್ ಆಫ್ ದೇರ್ ಡೆಸ್ಪರೇಟ್ ಸ್ಟ್ರಗಲ್. 2 ಹಿಮಕುಸಿತಗಳು ಆದವು. ಇನ್ನೂ ಜಾಸ್ತಿ ಜನ ಸತ್ತರು. ಆದರೆ ನಾಂಡೋ ಪರ್ರಾಡೋ ಮತ್ತು ಇನ್ನೂ ಇಬ್ಬರು ಸೇರಿ ಹತ್ತಿರದ ಪ್ರದೇಶಕ್ಕೆ ಸಹಾಯ ಕೇಳೋಕ್ಕೆ 10 ದಿನಗಳ ಕಾಲ ಕಾಲ್ನಡಿಗೆಯಲ್ಲಿ ಹೊರಟರು. ಅವರ ಮನಸ್ಸಿನಲ್ಲಿ ಒಂದೇ ಇತ್ತು, ಹೇಗಾದರೂ ಮಾಡಿ ಬದುಕಬೇಕು, ಮಿಕ್ಕವರನ್ನು ಕಾಪಾಡಬೇಕು. ಅವರ ಪರಿಶ್ರಮ ಫಲ ಕೊಟ್ಟಿತು. 72 ದಿನಗಳ ನಂತರ ಕೊನೆಗೂ ರಕ್ಷಣಾ ಕಾರ್ಯಕರ್ತರು ಅವರನ್ನು ತಲುಪಿದರು. ಈ ಕತೆ ಮಿರಾಕಲ್ ಆಫ್ ದಿ ಆ್ಯಂಡೀಸ್ ಅಂತಲೇ ಫೇಮಸ್ ಆಯಿತು. 45 ಜನರಲ್ಲಿ 16 ಜನವರಿ ಬದುಕುಳಿದರು. ಕಷ್ಟಗಳ ಪರ್ವತವನ್ನು ಮೀರಿ ಬಂದ ಆ 16 ಜನವರಿಗೆ ನಿಜಕ್ಕೂ ಸಲ್ಯೂಟ್. ಅದೊಂದು ಭೀಕರ ಘಟನೆ, ಆದರೆ ಮನುಷ್ಯನ ಬದುಕುಳಿಯುವ ಇಚ್ಛೆ ಎಷ್ಟು ಪ್ರಬಲ ಅಂತ ತೋರಿಸ್ಕೊಟ್ಟಿತು. ನಿಮಗೆ ಅಪ್ಪಿತಪ್ಪಿ ಇಂಥ ಸ್ಥಿತಿ ಬಂದರೆ ಏನು ಮಾಡ್ತಿದ್ರಿ? ಕಮೆಂಟ್ಗಳಲ್ಲಿ ತಿಳಿಸಿ. ಈ ಕಥೆಯನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.